ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮರಣದ ನಂತರ ಗಂಡನ ಆತ್ಮವು ಮೊದಲು ಯಾರನ್ನ ಕರೆಯುತ್ತದೆ? ಗರುಡ ಪುರಾಣದಲ್ಲಿ ಇದರ ಕಹಿ ಸತ್ಯವನ್ನ ತಿಳಿಯಿರಿ. ಸ್ನೇಹಿತರೆ, ಮರಣದ ನಂತರ ಗಂಡನ ಆತ್ಮವು ಮೊದಲು ಯಾರನ್ನ ಕರೆಯುತ್ತದೆ? ತನ್ನ ತಾಯಿಯನ್ನೇ, ತನ್ನ ಮಕ್ಕಳನ್ನೇ ಅಥವಾ ತನ್ನ ಹೆಂಡತಿಯನ್ನೇ? ಈ ಪ್ರಶ್ನೆ ಕೇಳಲು ಸರಳವಾಗಿ ಕಾಣುತ್ತದೆ, ಆದರೆ ಇದರ ಉತ್ತರವು ಎಷ್ಟು ಆಳವಾಗಿದೆ ಅಂದರೆ ಯಾರು ಇದನ್ನು ಸರಿಯಾದ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ತಾರೋ ಅವರ ಜೀವನವು ಎಂದಿಗೂ ಮೊದಲಿನಂತೆ ಇರಲಿಲ್ಲ. ಗರುಡ ಪುರಾಣದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಲಾಗಿದೆ ಮತ್ತು ಆ ಉತ್ತರವು ಮನುಷ್ಯನೊಳಗೆ ಅಡಗಿರುವ ಭಯ, ಮೋಹ ಮತ್ತು ಸತ್ಯ ಈ ಮೂರನ್ನ ಒಂದೇ ಬಾರಿಗೆ ಹೊರತರುತ್ತದೆ. ಏಕೆಂದರೆ ಮರಣದ ನಂತರ ಆತ್ಮವು ಯಾವ ಸ್ಥಿತಿಯಲ್ಲಿ ಇರುತ್ತದೆಯೋ ಅದು ಸಂಪೂರ್ಣವಾಗಿ ಈ ಪ್ರಪಂಚಕ್ಕೆ ಸೇರಿದ್ದಲ್ಲ ಮತ್ತು ಪರಲೋಕಕ್ಕೂ ಸೇರಿದ್ದಲ್ಲ. ಈ ರಹಸ್ಯದ ಉತ್ತರವನ್ನು ಸ್ವತಃ ಶ್ರೀಕೃಷ್ಣನು ನಾರದರಿಗೆ ತಿಳಿಸಿದ್ದಾನೆ. ಬನ್ನಿ, ಯಾವುದೇ ತಡವಿಲ್ಲದೆ ಇದರ ಸಂಪೂರ್ಣ ಸತ್ಯವನ್ನು ತಿಳಿಯೋಣ. ಒಂದು ಕಾಲದ ಮಾತು. ದೇವರ್ಷಿ ನಾರದರು ತಮ್ಮ ವೀಣೆಯನ್ನು ಹಿಡಿದು ಭೂಲೋಕದಲ್ಲಿ ಸಂಚರಿಸ್ತಾ ಇದ್ರು. ಅವರು ರಾಜ ಮಹಲುಗಳಿಂದಲ್ಲ, ಸಾಮಾನ್ಯ ಮನೆಗಳಿಂದ ಸತ್ಯವನ್ನು ಗುರುತಿಸ್ತಾ ಇದ್ರು. ನಗರಗಳ ಗದ್ದಲದಿಂದ ದೂರ ಅವರು ಹಳ್ಳಿಗಳ ಕಾಲುದಾರಿಗಳಲ್ಲಿ ನಡೆಯುತ್ತಾ ಮನುಷ್ಯರ ಜೀವನವನ್ನು ನೋಡ್ತಾ ಇದ್ರು. ಆಗ ಅವರ ದೃಷ್ಟಿ ಒಂದು ಸಾಮಾನ್ಯ ಮನೆಯ ಮೇಲೆ ನಿಂತಿತು. ಮನೆ ಪ್ರತಿದಿನದಂತೆ ಇತ್ತು. ಅಂಗಳ, ಗೋಡೆಗಳು, ಚಾವಣಿ ಎಲ್ಲವೂ ಅದೇ. ಆದರೆ ವಾತಾವರಣದಲ್ಲಿ ಒಂದು ಏಳಲಾಗದ ನೋವಿತ್ತು. ನಾರದರು ದಿವ್ಯ ದೃಷ್ಟಿಯಿಂದ ನೋಡಿದರು. ಅದೇ ಮನೆಯೊಳಗೆ ಒಂದು ಆತ್ಮವು ಅಲೆದಾಡ್ತಾ ಇತ್ತು. ಅದು ಕೆಲವೊಮ್ಮೆ ಹೊಸ್ತಿಲ ಬಳಿ ಹೋಗ್ತಿತ್ತು, ಕೆಲವೊಮ್ಮೆ ಒಳಗೆ ಮರಳ್ತಿತ್ತು, ಕೆಲವೊಮ್ಮೆ ಅದು ಅದೇ ಸ್ಥಳದಲ್ಲಿ ನಿಲ್ತಿತ್ತು. ಅಲ್ಲಿ ಅದು ಕುಳಿತು ಊಟ ಮಾಡ್ತಿತ್ತು. ಆತ್ಮವು ವ್ಯಾಕುಲವಾಗಿತ್ತು, ಭಯಭೀತವಾಗಿತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಏಕಾಂಗಿಯಾಗಿತ್ತು. ಮನೆಯಲ್ಲಿ ಇತರರು ಇದ್ದರೂ ಸ್ತ್ರೀಯರು ವಿಲಾಪ ಮಾಡ್ತಿದ್ರು, ಪುರುಷರು ಶೋಕದಲ್ಲಿ ಮೌನವಾಗಿದ್ರು ಮತ್ತು ಒಂದು ಚಿಕ್ಕ ಮಗು ತಾಯಿಯ ಮಡಿಲಲ್ಲಿ ಅಳ್ತಾ ಇತ್ತು. ಆದರೆ ಆತ್ಮವನ್ನ ಯಾರು ನೋಡಲು ಸಾಧ್ಯವಾಗ್ತಿರಲಿಲ್ಲ, ಯಾರು ಅದರ ಉಪಸ್ಥಿತಿಯನ್ನ ಅನುಭವಿಸಲು ಸಾಧ್ಯವಾಗ್ತಿರಲಿಲ್ಲ. ನಾರದರ ಹೃದಯವು ಕರಗಿತು. ಅವರು ಯೋಚಿಸಿದರು, ಇದು ಎಂತಹ ಸ್ಥಿತಿ? ಎಲ್ಲಿ ತನ್ನ ಮನೆಯು ಪರಕೀಯವಾಗುತ್ತದೆ ಮತ್ತು ತನ್ನವರ ನಡುವೆ ಇದ್ದರೂ ಆತ್ಮವು ಏಕಾಂಗಿಯಾಗುತ್ತದೆ. ನಾರದರು ಮನಸ್ಸಿನಲ್ಲಿಯೇ ಹೇಳಿದ್ರು, ನಾನು ಈಗ ನೋಡಿದ್ದು ಕೇವಲ ಒಂದು ಮನೆಯ ಕಥೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಬರಲಿರುವ ಸ್ಥಿತಿ. ಮರಣದ ನಂತರ ಆತ್ಮವು ಏಕೆ ಅಲೆದಾಡುತ್ತದೆ? ಅದು ಎಲ್ಲಿ ಏಕೆ ನಿಲ್ಲಲು ಬಯಸುತ್ತದೆ? ಅದರ ಸಮಯ ಈ ಲೋಕದಲ್ಲಿ ಮುಗಿದಿದ್ರು ಮತ್ತು ಅತಿ ದೊಡ್ಡ ಪ್ರಶ್ನೆ, ಅದರ ಮೊದಲ ಇಚ್ಛೆ ಏನು? ನಾರದರು ಅದೇ ಕ್ಷಣ ವೈಕುಂಠಕ್ಕೆ ತಲುಪಿದ್ರು. ಆ ಸಮಯದಲ್ಲಿ ಶ್ರೀಕೃಷ್ಣನು ಶಾಂತ ಭಾವದಿಂದ ವಿರಾಜಮಾನನಾಗಿದ್ರು. ಅವರ ಮುಖದಲ್ಲಿ ಅದೇ ಕರುಣೆಯ ನಗು ಇತ್ತು, ಆದರೆ ದೃಷ್ಟಿಯಲ್ಲಿ ಆ ಆಳವಿತ್ತು. ಅದು ಸತ್ಯವನ್ನ ತಿಳಿದವರಿಗೆ ಮಾತ್ರ ಇರುತ್ತದೆ. ನಾರದರು ಶ್ರೀಕೃಷ್ಣನಿಗೆ ಶಾಂತ ಸ್ವರದಲ್ಲಿ ಹೇಳಿದ್ರು, ಪ್ರಭು, ಇಂದು ಭೂಲೋಕದಲ್ಲಿ ನಾನು ನೋಡಿದ ದೃಶ್ಯವು ನನ್ನನ್ನು ಒಳಗಿನಿಂದ ವಿಚಲಿತಗೊಳಿಸಿದೆ. ನಾನು ಒಂದು ಆತ್ಮವು ತನ್ನದೇ ಮನೆಯಲ್ಲಿ ಅಲೆದಾಡುವುದನ್ನು ನೋಡಿದೆ. ಅದು ಎಲ್ಲವನ್ನ ನೋಡ್ತಿತ್ತು, ಎಲ್ಲವನ್ನ ಕೇಳ್ತಿತ್ತು, ಆದರೆ ಯಾರು ಅದನ್ನು ನೋಡಲು ಸಾಧ್ಯವಾಗ್ತಿರ್ಲಿಲ್ಲ, ಯಾರು ಅದರ ಮಾತನ್ನು ಕೇಳಲು ಸಾಧ್ಯವಾಗ್ತಿರ್ಲಿಲ್ಲ. ಹೇ ಮಾಧವ, ಮರಣದ ನಂತರ ಆತ್ಮದ ಈ ಸ್ಥಿತಿ ಏಕೆ? ಅದರ ಮೊದಲ ಇಚ್ಛೆ ಏನು? ಅದು ಮೊದಲು ಯಾರನ್ನೋ ಕರೆಯುತ್ತದೆ? ಶ್ರೀಕೃಷ್ಣನು ಹೇಳಿದನು, ನಾರದ, ನೀನು ಕೇಳಿದ ಪ್ರಶ್ನೆ ಸಾಮಾನ್ಯವಲ್ಲ. ಈ ಪ್ರಶ್ನೆಯು ಆ ಮೋಹದ ಬಾಗಿಲನ್ನು ತೆರೆಯುತ್ತದೆ. ಅದರಲ್ಲಿ ಮನುಷ್ಯನು ಜೀವನ ಪರ್ಯಂತ ಬಂಧಿತನಾಗಿರ್ತಾನೆ. ದೇಹ ಇರುವವರೆಗೂ ಮನುಷ್ಯನು ತಾನೇ ಎಲ್ಲವೂ ಎಂದು ಭಾವಿಸ್ತಾನೆ. ಆದರೆ ಮರಣದ ನಂತರ ಆತ್ಮವು ದೇಹದಿಂದ ಬೇರ್ಪಟ್ಟಾಗ ಆಗ ಅದು ಮೊದಲ ಬಾರಿಗೆ ತನ್ನ ಕರ್ಮಗಳು ಮತ್ತು ಸಂಬಂಧಗಳ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಸತ್ಯವನ್ನ ಉಪದೇಶದಿಂದಲ್ಲ, ಕಥೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ನಾನು ನಿನಗೆ ಒಂದು ಪ್ರಸಂಗವನ್ನು ಹೇಳ್ತೇನೆ.
ಕೃಷ್ಣನು ಹೇಳಿದನು, ಒಂದು ಕಾಲದಲ್ಲಿ ಭೂಲೋಕದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯು ಧನದಿಂದಲ್ಲ, ಧರ್ಮದಿಂದ ಸಮೃದ್ಧವಾಗಿತ್ತು. ಅಲ್ಲಿ ವಾಸಿಸುವ ಜನರು ಸರಳರಾಗಿದ್ದರು, ಆದರೆ ಅವರ ಜೀವನವು ನಿಯಮಗಳು ಮತ್ತು ಮರ್ಯಾದೆಗಳಿಂದ ಬಂಧಿತವಾಗಿತ್ತು. ಅದೇ ಹಳ್ಳಿಯಲ್ಲಿ ಒಂದು ಕುಟುಂಬ ವಾಸಿಸ್ತಾ ಇತ್ತು. ಅದರ ಸತ್ಯ ಮತ್ತು ಸದಾಚಾರದ ಚರ್ಚೆ ದೂರ ದೂರದವರೆಗೂ ಇತ್ತು. ಆ ಕುಟುಂಬದಲ್ಲಿ ಒಬ್ಬ ಯುವಕನಿದ್ದನು, ಶ್ರಮಜೀವಿ, ಪ್ರಾಮಾಣಿಕ ಮತ್ತು ತನ್ನ ಕರ್ತವ್ಯಗಳಿಂದ ಎಂದಿಗೂ ಹಿಂದೆ ಸರಿಯುತ್ತಿರಲಿಲ್ಲ. ಅವನ ಹೆಂಡತಿ ಪತಿವ್ರತೆಯಾಗಿದ್ಲು, ಶಾಂತ ಸ್ವಭಾವದವಳಾಗಿದ್ಲು ಮತ್ತು ಅವರಿಗೆ ಒಬ್ಬ ಚಿಕ್ಕ ಮಗನಿದ್ದನು. ಅವನ ನಗುವಿನಿಂದ ಮನೆಯಲ್ಲಿ ಪ್ರಾಣಗಳು ನೆಲೆಸಿದ್ವು. ಆ ಯುವಕನು ತನ್ನ ಕುಟುಂಬವನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ. ಅವನಿಗೆ ಪ್ರಪಂಚದ ಅರ್ಧ ಅದೇ ಮನೆ, ಅದೇ ಹೆಂಡತಿ ಮತ್ತು ಅದೇ ಮಗು. ಅವನು ಜೀವನ ಹೀಗೆಯೇ ಸಾಗ್ತಾ ಇತ್ತು ಎಂದು ಭಾವಿಸಿದನು. ಆದರೆ ನಾರದ ಕಾಲಕ್ಕೆ ಯಾರ ಯೋಜನೆಗಳ ಬಗ್ಗೆಯೂ ಯಾವುದೇ ಸಂಬಂಧವಿರೋದಿಲ್ಲ. ಒಂದು ದಿನ ಆ ಯುವಕನು ತನ್ನ ದೈನಂದಿನ ಕೆಲಸದಿಂದ ಮರಳ್ತಾ ಇದ್ದ. ಸಂಜೆಯ ಸಮಯವಾಗಿತ್ತು. ಆಕಾಶದಲ್ಲಿ ಸ್ವಲ್ಪ ಕತ್ತಲು ಇಳಿಯುತ್ತಿತ್ತು. ಇದ್ದಕ್ಕಿದ್ದಂತೆ ಅವನ ದೇಹವು ಶಿಥಿಲವಾಯಿತು. ಅವನು ನೆಲದ ಮೇಲೆ ಬಿದ್ದನು. ನೋಡಲು ಯಾವುದೇ ದೊಡ್ಡ ಗಾಯವಿರಲಿಲ್ಲ. ಆದ್ದರಿಂದ ಜನರಿಗೆ ಏನಾಯಿತು ಎಂದು ಅರ್ಥವಾಗಲಿಲ್ಲ. ಗ್ರಾಮಸ್ಥರು ಓಡಿ ಬಂದರು. ಯಾರು ನೀರು ತರಲು ಹೇಳಿದ್ರು. ಯಾರೋ ಅವನ ಹೆಂಡತಿಯನ್ನ ಕರೆದ್ರು. ಹೆಂಡತಿ ಗಾಬರಿಯಾಗಿ ಅವನ ಬಳಿ ಕುಳಿತಳು. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದ್ಲು, ನೀವು ಚೆನ್ನಾಗಿದ್ರಿ ಅಲ್ವೇ? ಯುವಕ ಏನೋ ಹೇಳಲು ಬಯಸಿದನು, ಆದರೆ ಪದಗಳು ಅವನಿಗೆ ಸಹಾಯ ಮಾಡಲಿಲ್ಲ. ಅವನ ದೃಷ್ಟಿ ಸ್ಥಿರವಾಯಿತು. ಕೆಲವೇ ಕ್ಷಣಗಳಲ್ಲಿ ಅವನ ದೇಹವು ಶಾಂತವಾಯಿತು. ಮುಂದೆ ಕೃಷ್ಣನು ಹೇಳಿದನು, ಗ್ರಾಮದಲ್ಲಿ ಗದ್ದಲ ಉಂಟಾಯಿತು. ಜನರು ಅಳಲು ಪ್ರಾರಂಭಿಸಿದ್ರು. ಹೆಂಡತಿಯ ವಿಲಾಪ ಆಕಾಶವನ್ನ ಭೇದಿಸಿತು. ಆದರೆ ಅದೇ ಕ್ಷಣದಲ್ಲಿ ನಾರದ ಇನ್ನೊಂದು ಘಟನೆ ನಡೆಯಿತು. ಅದನ್ನು ಯಾವುದೇ ಜೀವಂತ ವ್ಯಕ್ತಿ ನೋಡಲು ಸಾಧ್ಯವಾಗಲಿಲ್ಲ. ಆ ಯುವಕನ ಆತ್ಮವು ದೇಹದಿಂದ ಬೇರ್ಪಟ್ಟು ನಿಂತಿತು. ಅದು ತನ್ನದೇ ದೇಹವನ್ನು ನೋಡ್ತಿತ್ತು. ಅದು ತನ್ನ ಹೆಂಡತಿ ಅಳುವುದನ್ನು ನೋಡ್ತಿತ್ತು. ಅದು ತನ್ನ ಮಗು ಕೂಗುವುದನ್ನು ನೋಡ್ತಿತ್ತು. ಆತ್ಮವು ವ್ಯಾಕುಲವಾಗಿ ಹೇಳಿತು, ನಾನು ಇಲ್ಲೇ ಇದ್ದೇನೆ, ನಾನು ಸತ್ತಿಲ್ಲ, ನನ್ನ ಮಾತನ್ನು ಯಾರು ಏಕೆ ಕೇಳ್ತಿಲ್ಲ ಎಂದು. ಅದು ತನ್ನ ಹೆಂಡತಿಯ ಬಳಿಗೆ ಹೋಯಿತು. ಅವಳನ್ನು ಮುಟ್ಟಲು ಬಯಸಿತು, ಆದರೆ ಕೈ ಶೂನ್ಯಕ್ಕೆ ತಾಗಿತು. ಅದು ತನ್ನ ಮಗುವಿನ ಬಳಿಗೆ ಹೋಯಿತು, ಆದರೆ ಮಗು ಅದನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ. ಆಗ ಆತ್ಮಕ್ಕೆ ಮೊದಲ ಬಾರಿಗೆ ಭಯವಾಯಿತು. ತಾನು ಇನ್ನು ಈ ಪ್ರಪಂಚಕ್ಕೆ ಸೇರಿಲ್ಲ ಎಂದು ಅದಕ್ಕೆ ಅರ್ಥವಾಯಿತು. ಕೃಷ್ಣನು ಹೇಳಿದನು, ನಾರದ, ಇದುವೇ ಆ ಕ್ಷಣ ಯಾವಾಗ ಆತ್ಮದ ಮೊದಲ ಆಸೆ ಹುಟ್ಟುತ್ತದೆ. ಆ ಆಸೆ ಯಾರನ್ನಾದರೂ ನೋಡುವ ಆಸೆಯಲ್ಲ, ಏನನ್ನಾದರೂ ಪಡೆಯುವ ಆಸೆಯಲ್ಲ. ಅದು ತನ್ನ ಕರ್ಮಗಳಿಂದ ಓಡಿ ಹೋಗುವ ಆಸೆ. ಆದರೆ ಆಗ ತುಂಬ ತಡವಾಗಿರುತ್ತದೆ. ಕಥೆಯನ್ನು ಮುಂದುವರಿಸುತ್ತಾ ಶ್ರೀಕೃಷ್ಣನು ಮುಂದೆ ಹೇಳಿದನು, ಆತ್ಮವು ತನ್ನದೇ ಶವವನ್ನು ನೋಡ್ತಿತ್ತು. ಅದೇ ದೇಹವನ್ನು ಅದು ಜೀವನದುದ್ದಕ್ಕೂ ನಾನು ಎಂದು ಹೇಳ್ತಿತ್ತು. ಈಗ ನೆಲದ ಮೇಲೆ ನಿಶ್ಚಲವಾಗಿ ಬಿದ್ದಿತ್ತು. ಸುತ್ತಲೂ ಜನರು ಇದ್ದರು. ಯಾರೋ ಅಳ್ತಾ ಇದ್ರು, ಯಾರೋ ಮಂತ್ರಗಳನ್ನು ಪಠಿಸ್ತಾ ಇದ್ರು, ಯಾರೋ ಮೌನವಾಗಿ ನಿಂತಿದ್ರು ಮತ್ತು ಆತ್ಮವು ಕೇವಲ ನೋಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಅದರೊಳಗಿಂದ ಒಂದು ಕೂಗು ಹೊರಬಂದಿತು, ನಾನು ಸತ್ತಿದ್ರೆ ಅಲ್ಲಿ ಬಿದ್ದಿರುವವನು ಯಾರು ಎಂದು. ಅದು ತನ್ನದೇ ದೇಹದ ಸುತ್ತಲೂ ಸುತ್ತಿತು. ಕೈ ಚಾಚಿತು, ಆದರೆ ಸ್ಪರ್ಶವಾಗಲಿಲ್ಲ. ಆಗ ಅದಕ್ಕೆ ಮೊದಲ ಬಾರಿಗೆ ಅರ್ಥವಾಯಿತು, ಅದು ದೇಹವಾಗಿರಲಿಲ್ಲ, ಅದು ಬೇರೇನೋ ಆಗಿತ್ತು. ಶ್ರೀಕೃಷ್ಣನು ಹೇಳಿದನು, ನಾರದ, ಮರಣದ ನಂತರ ಆತ್ಮದ ಮೊದಲ ಅರಿವು ಇದೇ ಆಗಿರುತ್ತದೆ. ಅದು ಜೀವನ ಎಂದು ಭಾವಿಸಿತು. ಅದು ಕೇವಲ ಒಂದು ವಸ್ತ್ರವಾಗಿತ್ತು ಮತ್ತು ಆ ವಸ್ತ್ರವು ಕಳಚಿದಾಗ ಆತ್ಮವು ತನ್ನನ್ನು ತಾನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ನಾರದನು ಹೇಳಿದನು, ಪ್ರಭು, ಆತ್ಮಕ್ಕೆ ತಾನು ಸತ್ತಿದ್ದೇನೆ ಎಂದು ತಕ್ಷಣವೇ ತಿಳಿಯುತ್ತದೆಯೇ? ಕೃಷ್ಣನು ಹೇಳಿದನು, ಇಲ್ಲ ನಾರದ, ಹೆಚ್ಚಿನ ಆತ್ಮಗಳು ಬಹಳ ಸಮಯದವರೆಗೆ ಇದೇ ಭ್ರಮೆಯಲ್ಲಿರ್ತವೆ. ಇದು ಬಹುಶಃ ಒಂದು ಕನಸು ಅಥವಾ ತಾತ್ಕಾಲಿಕ ಸ್ಥಿತಿ ಎಂದು ಅವು ಭಾವಿಸ್ತವೆ. ಇದೇ ಕಾರಣದಿಂದ ಅವು ತಮ್ಮ ಮನೆ, ತಮ್ಮ ದೇಹ ಮತ್ತು ತಮ್ಮ ಸಂಬಂಧಗಳ ಸುತ್ತಲೂ ಅಲೆದಾಡ್ತಾ ಇರ್ತವೆ. ಇನ್ನು 24 ಗಂಟೆಗಳು ಪೂರ್ಣಗೊಂಡಿರೋದಿಲ್ಲ. ಇದ್ದಕ್ಕಿದ್ದಂತೆ ಆ ಆತ್ಮದ ಮುಂದೆ 2 ಭಯಾನಕ ಆಕೃತಿಗಳು ಪ್ರತ್ಯಕ್ಷವಾದವು.
ಕಠಿಣ ಕಣ್ಣುಗಳು, ಗಂಭೀರ ಧ್ವನಿ ಮತ್ತು ಕೈಗಳಲ್ಲಿ ದಿವ್ಯ ಲೇಖೆ. ಅವರು ಯಮದೂತರು. ಅವರು ಏನನ್ನೂ ಹೇಳಲಿಲ್ಲ, ಆದರೆ ಅವರು ಎದುರಿಗೆ ಬರುತ್ತಿದ್ದಂತೆ ಆತ್ಮವು ನಡುಗಿತು. ಅದನ್ನು ಎಲ್ಲೋ ಕರೆದೊಯ್ಯಲಾಯಿತು. ಆ ಸ್ಥಳವು ಸ್ವರ್ಗವೂ ಆಗಿರಲಿಲ್ಲ ಅಥವಾ ನರ್ಕವೂ ಆಗಿರಲಿಲ್ಲ, ಕೇವಲ ಸತ್ಯವಿದ್ದ ಒಂದು ಸ್ಥಳಕ್ಕೆ. ಅಲ್ಲಿ ಅದರ ಮುಂದೆ ಅದರ ಕರ್ಮ ದರ್ಪಣವನ್ನು ಇಡಲಾಯಿತು. ಕಳೆದ 24 ಗಂಟೆಗಳಲ್ಲ, ಇಡೀ ಜೀವನ, ಪ್ರತಿ ಪದವನ್ನು ಆತ್ಮವು ನೋಡಿತು. ಅಲ್ಲಿ ಅದು ಕೋಪಗೊಂಡಿತು, ಅಲ್ಲಿ ಅದು ಸುಳ್ಳು ಹೇಳಿತು, ಅಲ್ಲಿ ಅದು ಯಾರಿಗಾದರೂ ನೋವುಂಟು ಮಾಡಿತು, ಅದು ಅಳಲು ಪ್ರಾರಂಭಿಸಿತು. ನನಗೆ ಗೊತ್ತಿರಲಿಲ್ಲ ಇದೆಲ್ಲವನ್ನ ಬರೆಯಲಾಗುತ್ತಿದೆ ಎಂದು. ಯಮದೂತರು ಹೇಳಿದ್ರು, ಈಗ ತಿಳಿದುಕೊಳ್ಳೋದು ಅವಶ್ಯಕ. 24 ಗಂಟೆಗಳ ನಂತರ ಅದನ್ನು ಮತ್ತೆ ಅದೇ ಮನೆಯ ಬಳಿ ಬಿಡಲಾಯಿತು. ಆದರೆ ಈಗ ಅದು ಇನ್ನಷ್ಟು ಮುರಿದು ಹೋಗಿತ್ತು. ಕೃಷ್ಣನು ಹೇಳಿದನು, ನಾರದ, ಈ ಸಮಯವು ಆತ್ಮಕ್ಕೆ ಅತ್ಯಂತ ಕಠಿಣವಾಗಿರುತ್ತದೆ. ಅದು ಜೀವಂತವೂ ಅಲ್ಲ, ಸತ್ತದ್ದು ಅಲ್ಲ. ಅದಕ್ಕೆ ಆಹಾರವೂ ಸಿಗೋದಿಲ್ಲ, ವಿಶ್ರಾಂತಿಯೂ ಸಿಗೋದಿಲ್ಲ, ಕೇವಲ ನೆನಪುಗಳು ಮತ್ತು ಪಶ್ಚಾತ್ತಾಪ. ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಿತು, ಶವಯಾತ್ರೆ ಹೋಗಿತು. ಈಗ ಮನೆಯಲ್ಲಿ ಒಲೆ ಉರಿಯಿತು. ಹೆಂಡತಿ ತಟ್ಟೆಯಲ್ಲಿ ಬಡಿಸಿದಳು, ಮಗುವಿಗೆ ತಿನ್ನಿಸಿದಳು, ಹಿರಿಯರು ತುತ್ತು ತೆಗೆದುಕೊಂಡರು ಮತ್ತು ಆತ್ಮವು ಅಲ್ಲೇ ನಿಂತಿತ್ತು. ಅದಕ್ಕೆ ಹಸಿವಾಯಿತು, ತುಂಬ ತೀವ್ರವಾದ ಹಸಿವು. ಅದು ಆಹಾರದ ಕಡೆಗೆ ಸಾಗಿತು. ಬಿಸಿ ರೊಟ್ಟಿಯ ಸುಗಂಧ ಅದರೊಳಗೆ ಇಳಿಯಿತು. ಅದು ಕೈಚಾಚಿತು, ಆದರೆ ಏನನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದು ಅಳಲು ಪ್ರಾರಂಭಿಸಿತು, ನಾನು ಇಲ್ಲೇ ಇದ್ದೇನೆ, ನನಗೂ ತುಂಬ ಹಸಿವಾಗಿದೆ, ಆದರೆ ಯಾರು ಕೇಳಲು ಸಾಧ್ಯವಾಗಲಿಲ್ಲ. ನಾರದನು ಹೇಳಿದನು, ಪ್ರಭು, ಆತ್ಮಕ್ಕೆ ನಿಜವಾಗಿಯೂ ಹಸಿವಾಗುತ್ತದೆಯೇ? ಕೃಷ್ಣನು ಹೇಳಿದನು, ನಾರದ, ಆತ್ಮಕ್ಕೆ ದೇಹದ ಹಸಿವಾಗೋದಿಲ್ಲ, ಅದಕ್ಕೆ ಸ್ಮೃತಿಯ ಹಸಿವಾಗುತ್ತದೆ. ಅದು ಅಭ್ಯಾಸವಾಗಿದ್ದ ಸುಖದ ಕೊರತೆಯ ನೋವು ಅದಕ್ಕೆ ಆಗುತ್ತದೆ. ದಿನಗಳು ಕಳೆದವು. ಮನೆಯಲ್ಲಿ 13 ದಿನಗಳ ತಯಾರಿ ಪ್ರಾರಂಭವಾಯಿತು. ಬ್ರಾಹ್ಮಣರನ್ನು ಕರೆಸಲಾಯಿತು. ಮಂತ್ರಗಳು ಮೊಳಗಿದವು. ಪಿಂಡಗಳನ್ನು ತಯಾರಿಸಲಾಯಿತು. ಆತ್ಮವು ಇದೆಲ್ಲವನ್ನ ನೋಡ್ತಿತ್ತು. ಮೊದಲ ಪಿಂಡವನ್ನು ಅಗ್ನಿಯ ಬಳಿ ಇಟ್ಟಾಗ ಅದಕ್ಕೆ ಮೊದಲ ಬಾರಿಗೆ ಏನೋ ಬದಲಾದಂತೆ ಅನಿಸಿತು. ತುಪ್ಪದ ಒಂದು ಹನಿ ಬಿದ್ದಿತು ಮತ್ತು ಆತ್ಮದೊಳಗೆ ಏನೋ ಶಾಂತವಾಯಿತು. ಅದು ಆಶ್ಚರ್ಯದಿಂದ ಹೇಳಿತು, ಇದೇನು? ಅದು ಏನೇನೋ ಸ್ವೀಕರಿಸಿದಂತೆ ಅನಿಸಿತು. ಬಹಳ ಸಮಯದ ನಂತರ ಏನೋ ಸಿಕ್ಕಂತೆ. ಆಗ ಶ್ರೀಕೃಷ್ಣನು ಹೇಳಿದನು, ನಾರದ, ಇದೇ ಪಿಂಡದಾನದ ರಹಸ್ಯ. ಇದು ಆಹಾರವಲ್ಲ, ಇದು ಸಂಕೇತ. ಇದು ಆತ್ಮಕ್ಕೆ ತನ್ನ ಕುಟುಂಬವು ಅದನ್ನು ಮರೆತಿಲ್ಲ ಎಂದು ತಿಳಿಸುವ ಮಾಧ್ಯಮ. ನಾರದನು ಹೇಳಿದನು, ಹಾಗಾದರೆ ಆತ್ಮವು ಪಿಂಡದಿಂದ ತೃಪ್ತವಾಗುತ್ತದೆಯೇ? ಕೃಷ್ಣನು ಹೇಳಿದನು, ನಾರದ, ಪಿಂಡವು ಆತ್ಮದ ಹೊಟ್ಟೆಯನ್ನು ತುಂಬೋದಿಲ್ಲ. ಪಿಂಡವು ಆತ್ಮಕ್ಕೆ ದಿಕ್ಕನ್ನು ನೀಡುತ್ತದೆ. ಪ್ರತಿ ಮಂತ್ರದೊಂದಿಗೆ ಆತ್ಮದ ಭಾರ ಸ್ವಲ್ಪ ಹಗುರವಾಯಿತು. ಪ್ರತಿ ಆಹುತಿಯೊಂದಿಗೆ ಅದರ ಭಯ ಕಡಿಮೆಯಾಯಿತು. ಮಂತ್ರಗಳಿಂದ ದಾರಿಗಳು ತೆರೆದವು. ಅವಳು ಇನ್ನು ಮನೆಯಿಂದ ಬಂಧಿತಳಾಗಿರಲಿಲ್ಲ. ಮರಣವು ನಿಲುಗಡೆಯಲ್ಲ, ಪ್ರಯಾಣ ಎಂದು ಅವನಿಗೆ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ. ನಂತರ ಶ್ರೀಕೃಷ್ಣನು ಶಾಂತ ಧ್ವನಿಯಲ್ಲಿ, ನಾರದ, ಶ್ರದ್ಧವು ಮೃತರನ್ನ ಊಟ ಮಾಡಿಸಲು ಎಂದು ಜನರು ಭಾವಿಸ್ತಾರೆ. ಆದರೆ ಸತ್ಯವೇನೆಂದರೆ ಶ್ರದ್ಧವು ಹೊಟ್ಟೆ ತುಂಬಿಸಲು ಅಲ್ಲ, ಪ್ರಯಾಣವನ್ನು ಪ್ರಾರಂಭಿಸಲು ಅನುಮತಿ. ಪಿಂಡದಾನ ಆಗುವವರೆಗೂ ಆತ್ಮವು ಬಂಧಿತವಾಗಿರುತ್ತದೆ ಮತ್ತು ಅದು ಆದಾಗ ಅದು ಮುಂದೆ ಸಾಗಲು ದಾರಿ ಸಿಗುತ್ತದೆ. ನಂತರ ಆತ್ಮವು ಕೊನೆಯ ಬಾರಿಗೆ ಮನೆಯ ಕಡೆಗೆ ನೋಡಿತು. ಈಗ ಅದರಲ್ಲಿ ಮೊದಲಿನಂತೆ ಮೋಹವಿರಲಿಲ್ಲ. ಈಗ ಅದರಲ್ಲಿ ತಿಳುವಳಿಕೆ ಇತ್ತು. ಅದು ಮನಸ್ಸಿನಲ್ಲಿ ಹೇಳಿತು, ನಾನು ಹೋಗಬಹುದು, ಮತ್ತು ನಿಧಾನವಾಗಿ ಆ ಮಾರ್ಗದ ಕಡೆಗೆ ಸಾಗಿತು. ಅದನ್ನು ಮಂತ್ರಗಳು ಮಾತ್ರ ತೆರೆಯಬಲ್ಲವು. ಕಥೆಯನ್ನು ಮುಂದುವರಿಸುತ್ತಾ ಕೃಷ್ಣನು ಹೇಳಿದನು, ಕ್ಷಣ ಮರಣದ ನಂತರ ಆ ಮನೆಯಲ್ಲಿ ಜೀವವೇ ಹೋದಂತೆ ಆಯಿತು. ದಿನ ಉದಯಿಸ್ತಾ ಇತ್ತು, ಆದರೆ ಆ ಸ್ತ್ರೀಗೆ ಯಾವುದೇ ಬೆಳಕು ಇರಲಿಲ್ಲ. ರಾತ್ರಿ ಇಳಿತಾ ಇತ್ತು, ಆದರೆ ಅವಳ ನೋವಿಗೆ ಯಾವುದೇ ವಿಶ್ರಾಂತಿ ಇರಲಿಲ್ಲ. ಅವಳು ಹಗಲು ರಾತ್ರಿ ಶೋಕದಲ್ಲಿ ಮುಳುಗಿದ್ಲು. ಕೆಲವೊಮ್ಮೆ ಅಂಗಳದಲ್ಲಿ ಕುಳಿತು, ಕೆಲವೊಮ್ಮೆ ಕೋಣೆಯ ಮೂಲೆಯಲ್ಲಿ, ಕೆಲವೊಮ್ಮೆ ಪತಿಯ ಬಟ್ಟೆಗಳನ್ನು ಹಿಡಿದು ಅವಳ ಕಣ್ಣೀರು ನಿಲ್ತಾ ಇರಲಿಲ್ಲ. ಕುಟುಂಬದವರು ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾ ಇದ್ರು. ಹಾಗೆ ಒಬ್ಬಳು ಮಗಳು, ಏನಾಗಬೇಕು ಅದು ಆಗಿ ಹೋಗಿವೆ, ಈಗ ಅಳೋದ್ರಿಂದ ಏನು ಬದಲಾಗುತ್ತದೆ ಎಂದು ಹೇಳಿದಳು. ಒಬ್ಬ ಭಾವನು ಅತ್ತಿಗೆ, ಇಷ್ಟು ಅಳಬೇಡಿ, ನೀವುಗೆ ನಿಮ್ಮನ್ನು ನೀವೇ ಮುಗಿಸ್ಕೊಳ್ತೀರಿ ಎಂದು ಹೇಳಿದನು.
ಒಬ್ಬ ಹಿರಿಯನು ಗಂಭೀರ ಧ್ವನಿಯಲ್ಲಿ ಶಾಸ್ತ್ರಗಳಲ್ಲಿ ಬರೆದಿದೆ, ಯಾವುದೇ ಸ್ತ್ರೀ ತನ್ನ ಪತಿಗಾಗಿ ಹೆಚ್ಚು ವಿಲಾಪ ಮಾಡಿದರೆ ಅವನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಎಂದು ಹೇಳಿದನು. ಈ ವಾಕ್ಯವು ಅವಳ ಮನಸ್ಸಿನಲ್ಲಿ ಆಳವಾಗಿ ಕುಳಿತಿತ್ತು. ಈಗ ಅವಳು ಕೇವಲ ದುಃಖದಿಂದ ಅಳ್ತಾ ಇರಲಿಲ್ಲ, ಈಗ ಅವಳು ಭಯದಿಂದಲೂ ಅಳ್ತಾ ಇದ್ಲು. ನನ್ನ ಅಳುವಿನಿಂದ ಅವನಿಗೆ ಕಷ್ಟವಾಗ್ತಿದೆಯೇ? ನನ್ನಿಂದಾಗಿ ಅವನು ಅಲೆದಾಡ್ತಾ ಇದ್ದಾನೆಯೇ? ಹಲವು ಬಾರಿ ಅವಳು ತನ್ನ ಕಣ್ಣೀರನ್ನು ನಿಲ್ಲಿಸಲು ಪ್ರಯತ್ನಿಸ್ತಾ ಇದ್ಲು, ಹಲ್ಲು ಕಚ್ಚುತ್ತಿದ್ಲು, ಸೆರಗಿನಿಂದ ಬಾಯಿ ಮುಚ್ಕೊಳ್ತಾ ಇದ್ಲು. ಆದರೆ ಎಷ್ಟು ತಡೆಯುತ್ತಾಳೋ ಅಷ್ಟೇ ಒಳಗಿನಿಂದ ಹೊಡೆಯುತ್ತಿತ್ತು. ಅವಳು ಏಕಾಂತದಲ್ಲಿ ಅತ್ತು ನಂತರ ತನ್ನಿಂದಲೇ ಹೆದರ್ತಾ ಇದ್ಲು. ಒಂದು ದಿನ ಮನೆಯಲ್ಲಿ ಕಟ್ಟಿಗೆಗಳು ಮುಗಿದವು. ಯಾರಾದರೂ ಕಾಡಿಗೆ ಹೋಗಲೇಬೇಕಿತ್ತು. ಅವಳು ಏನೂ ಹೇಳದೆ ಬುಟ್ಟಿಯನ್ನು ಎತ್ಕೊಂಡು ಕಾಡಿನ ಕಡೆಗೆ ಹೊರಟಳು. ದಾರಿ ಉದ್ದವಾಗಿತ್ತು, ಮರಗಳ ನಡುವೆ ಹೋಗುವ ಕಾಲು ದಾರಿ. ಅವಳ ಮನಸ್ಸಿನ ಖಾಲಿ ದಾರಿಗಳಂತೆ ಕಾಣ್ತಿತ್ತು. ನಡೆಯುತ್ತಾ ಅವಳ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅವಳು ಗೊಣಗಳು ಪ್ರಾರಂಭಿಸಿದ್ಲು. ತನ್ನ ಅಳುವುದು ಅವನನ್ನು ತಡೆಯುತ್ತಿದ್ರೆ ನಾನು ಏನು ಮಾಡಲಿ? ನಾನು ಹೇಗೆ ಸುಮ್ಮನಿರಲಿ? ಅದೇ ಸಮಯದಲ್ಲಿ ಅವಳಿಗೆ ಎದುರಿನಿಂದ ಒಬ್ಬ ಸಾಧು ಬರುತ್ತಿರೋದು ಕಾಣಿಸಿತು. ಭುಜದ ಮೇಲೆ ಜೋಳಿಗೆ ಮತ್ತು ಮುಖದ ಮೇಲೆ ವಿಚಿತ್ರವಾದ ಶಾಂತಿ. ಸಾಧು ಅವಳನ್ನು ನೋಡಿದನು, ಅವಳ ಕಣ್ಣೀರನ್ನು ನೋಡಿದನು, ಅವಳ ದಣಿದ ದೇಹವನ್ನು ನೋಡಿದನು. ಸಾಧು, ಮಗಳೇ, ಈ ನಿರ್ಜನ ಮಾರ್ಗದಲ್ಲಿ ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದನು. ಸ್ತ್ರೀ ಕೆಲವು ಕ್ಷಣ ಮೌನವಾಗಿದ್ಲು. ನಂತರ ಒಳಗಿನ ಅಣೆಕಟ್ಟು ಹೊಡೆದಂತೆ ಸ್ತ್ರೀ ಹೇಳಿದಳು, ಸಾಧು ಮಹಾರಾಜ, ನನ್ನ ಜೀವನ ತುಂಬ ಚೆನ್ನಾಗಿ ನಡೀತಾ ಇತ್ತು. ನನ್ನ ಮನೆ ತುಂಬಿ ತುಳುಕ್ತಾ ಇತ್ತು. ನನ್ನ ಪತಿ ಪ್ರೀತಿ ಪಾತ್ರರಾಗಿದ್ದರು. ನನ್ನ ಮಗುವಿನ ನಗುವಿನಿಂದ ಮನೆ ಪ್ರತಿಧ್ವನಿಸ್ತಾ ಇತ್ತು. ಅವಳ ಧ್ವನಿ ನಡುಗಲು ಪ್ರಾರಂಭಿಸಿತು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಪತಿ ನಿಧನರಾದರು. ಈಗ ಜನರು ಹೇಳ್ತಾರೆ ನಾನು ಹೆಚ್ಚು ಅತ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಎಂದು. ನನ್ನಿಂದಾಗಿ ಅವರಿಗೆ ಕಷ್ಟವಾಗೋದು ನನಗೆ ಇಷ್ಟವಿಲ್ಲ. ಮಹಾರಾಜ, ಮರಣದ ನಂತರ ಆತ್ಮವು ತನ್ನ ಕುಟುಂಬದಿಂದ ಏನು ಬಯಸುತ್ತದೆ, ಅದರ ಅಂತಿಮ ಇಚ್ಛೆ ಏನು ಎಂದು ಹೇಳಿ ಸಾಧು ಕೆಲವು ಕಾಲ ಮೌನವಾಗಿದ್ದರು. ಪದಗಳಿಂದ ಮೊದಲು ಕರುಣೆಯನ್ನು ಇಳಿಯಲು ಬಿಡುತ್ತಿರುವಂತೆ. ನಂತರ ಅವರು ತುಂಬ ಶಾಂತ ಧ್ವನಿಯಲ್ಲಿ, ಮಗಳೇ, ನಿನ್ನ ದುಃಖ ತಪ್ಪು ಅಲ್ಲ. ಪ್ರೀತಿಸಿದವನು ಶೋಕ ಮಾಡ್ತಾನೆ, ಆದರೆ ಶೋಕ ಮತ್ತು ಮೋಹದಲ್ಲಿ ವ್ಯತ್ಯಾಸವಿದೆ. ಮರಣದ ನಂತರ ಆತ್ಮವು ಮೊದಲು ನೋಡುತ್ತದೆ ಯಾರಿಗೆ ಅದು ಜೀವಿಸಿತೋ ಅವರು ಈಗ ಹೇಗೆ ಬದುಕ್ತಾ ಇದ್ದಾರೆ ಎಂದು. ಕುಟುಂಬವು ಕೇವಲ ಅಳ್ತಾ ಇದ್ರೆ ಅಥವಾ ಮನೆ ಒಡಿತಾ ಇದ್ರೆ, ತನ್ನ ಜೀವನದಿಂದ ವಿಮುಖವಾಗ್ತಿದ್ರೆ ಆಗ ಆತ್ಮವು ಅಲ್ಲಿಯೇ ಬಂಧಿತವಾಗುತ್ತದೆ. ಸ್ತ್ರೀಯ ಕಣ್ಣುಗಳು ತುಂಬಿ ಬಂದವು. ಸಾಧು ಮುಂದೆ ಹೇಳಿದನು, ಆತ್ಮದ ಅಂತಿಮ ಇಚ್ಛೆ ತನಗಾಗಿ ಏನನ್ನು ಪಡೆಯುವುದಲ್ಲ, ಅದು ತನ್ನ ನಂತರ ತನ್ನ ಕುಟುಂಬವು ಜೀವನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಬಯಸುತ್ತದೆ. ಅದು ತನ್ನ ನಿರ್ಗಮವು ಇನ್ನೊಬ್ಬರ ಜೀವನದ ಅಂತ್ಯವಾಗಬಾರದೆಂದು ಬಯಸುತ್ತದೆ. ಸ್ತ್ರೀಯ ನಡುಗುವ ಧ್ವನಿಯಲ್ಲಿ, ಹಾಗಾದರೆ ನಾನು ಅಳಬಾರದೆ ಎಂದು ಕೇಳಿದಳು. ಸಾಧು, ಮಗಳೇ, ಅಳುವುದು ನಿಷಿದ್ಧವಲ್ಲ, ಆದರೆ ಅಳುತ್ತಾ ತನ್ನ ಕರ್ತವ್ಯಗಳನ್ನು ಮರೆಯುವುದು ಆತ್ಮಕ್ಕೆ ಕಷ್ಟವನ್ನು ನೀಡುತ್ತದೆ. ಕುಟುಂಬವು ಅತಿಯಾಗಿ ವಿಲಾಪ ಮಾಡಿದಾಗ ಆತ್ಮವು ನನ್ನಿಂದಾಗಿ ಇವರು ದುಃಖಿತರಾಗಿದ್ದಾರೆ ಎಂದು ಯೋಚಿಸುತ್ತದೆ ಮತ್ತು ಇದೇ ಆಲೋಚನೆಯು ಅದರ ಶಾಂತಿಯ ಅತಿ ದೊಡ್ಡ ಬಂಧನವಾಗುತ್ತದೆ. ಸಾಧು ಮುಂದೆ ಹೇಳಿದನು, ಶಾಂತಿಯಿಂದ ಸ್ವೀಕರಿಸುವುದು ಅತಿ ದೊಡ್ಡ ಧರ್ಮ, ಪ್ರೀತಿಯಿಂದ ಬೀಳ್ಕೊಡೋದು ಅತಿ ದೊಡ್ಡ ಶ್ರದ್ಧಾ. ಏನಾಗಿದೆಯೋ ಅದನ್ನು ಅಲ್ಲ ಅರ್ಥ ಮಾಡಿಕೊಂಡು ಹೋಗಲು ಬಿಡೋದೇ ಆತ್ಮದ ಮುಕ್ತಿಯ ಮಾರ್ಗ ಆಗಿದೆ. ಆ ಸ್ತ್ರೀ ಸಾಧುವಿನ ಪಾದಗಳಿಗೆ ತಲೆಬಾಗಿದಳು. ಅವಳು, ಮಹಾರಾಜ, ಇಂದು ಮೊದಲ ಬಾರಿಗೆ ನನ್ನ ಕಣ್ಣೀರು ಅವರನ್ನು ಹಿಡಿದಿಟ್ಟುಕೊಂಡಿದೆ ಎಂದು ನನಗೆ ಅನಿಸಿತು ಎಂದು ಎಂದಳು. ಸಾಧು ಆಶೀರ್ವದಿಸಿ, ಈಗ ಮನೆಗೆ ಹಿಂತಿರುಗಿದಾಗ ಅಳಬೇಡ, ಪ್ರಾರ್ಥಿಸು, ಅವರ ಜೀವನ ವ್ಯರ್ಥವಾಗಿಲ್ಲ ಎಂದು ಅವರಿಗೆ ಅನುಭವವಾಗುವಂತೆ ಮಾಡು ಎಂದರು. ಆ ದಿನದ ನಂತರ ಆ ಸ್ತ್ರೀಯ ಅಳು ಸಂಪೂರ್ಣವಾಗಿ ನಿಲ್ಲಲಿಲ್ಲ, ಆದರೆ ಬದಲಾಯಿತು. ಈಗ ಅವಳ ಕಣ್ಣೀರು ಭಾರವಾಗಿರಲಿಲ್ಲ, ಪ್ರಾರ್ಥನೆಯಾಗಿತ್ತು. ಅವಳು ತನ್ನ ಪತಿಯ ಚಿತ್ರದ ಮುಂದೆ ದೀಪ ಹಚ್ಚಿ ಶಾಂತ ಧ್ವನಿಯಲ್ಲಿ, ಈಗ ನಾನು ನಿನ್ನನ್ನು ತಡೆಯುವುದಿಲ್ಲ, ನೀನು ಶಾಂತಿಯಿಂದ ಹೋಗು ಎಂದಳು. ಮತ್ತು ಎಲ್ಲೋ ಅದೃಶ್ಯ ಲೋಕದಲ್ಲಿ ಒಂದು ಆತ್ಮ ಹಗುರವಾಯಿತು.
ಕತೆ ಮುಗಿದು ಹೋಯಿತು. ಆದರೆ ನಾರದರ ಮನಸ್ಸು ಶಾಂತವಾಗಿರಲಿಲ್ಲ. ಅವರು ಶ್ರೀಕೃಷ್ಣನ ಕಡೆಗೆ ನೋಡಿದರೂ ಅವರ ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು. ಪ್ರತಿ ಮನುಷ್ಯನೊಳಗೆ ಹುಟ್ಟುವ ಪ್ರಶ್ನೆಗಳು, ಉತ್ತರಗಳನ್ನು ಕೆಲವೇ ಜನರು ಕಂಡುಕೊಳ್ತಾರೆ. ನಾರದರು ಹೇಳಿದ್ರು, ಪ್ರಭು, ನೀವು ಕಥೆಯ ಮೂಲಕ ಆತ್ಮದ ನೋವು, ಅದರ ಮೋಹ ಮತ್ತು ಅದರ ಪ್ರಯಾಣವನ್ನು ತೋರಿಸಿದ್ರಿ. ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳು ನನ್ನನ್ನು ಮಾತ್ರವಲ್ಲ, ತಮ್ಮವರನ್ನ ಕಳೆದುಕೊಂಡಿರುವ ಪ್ರತಿಯೊಬ್ಬ ಮನುಷ್ಯನ ಪ್ರಶ್ನೆಗಳಿವು. ಕೃಷ್ಣ ಮಂದಹಾಸ ಬೀರಿದ್ರು. ಕೃಷ್ಣ ಹೇಳಿದ್ರು, ನಾರದ, ಪ್ರಶ್ನಿಸುವುದು ಜ್ಞಾನದ ದ್ವಾರ. ಕೇಳು. ಇಂದು ಹೇಳಲಾಗುವುದು ಕೇವಲ ಕಥೆಯಲ್ಲ, ಜೀವನದ ಸತ್ಯವಾಗಿರುತ್ತದೆ. ನಾರದರು ಹೇಳಿದ್ರು, ಪ್ರಭು, ಮೊದಲ ಪ್ರಶ್ನೆ ಏನೆಂದರೆ, ಆತ್ಮವು ಮರಣದ ಸುಮಾರು 24 ಗಂಟೆಗಳ ನಂತರ ತನ್ನ ಮನೆಗೆ ಏಕೆ ಹಿಂದಿರುಗುತ್ತದೆ? ಕೃಷ್ಣ ಹೇಳಿದ್ರು, ನಾರದ, ಆತ್ಮವು ದೇಹದಿಂದ ಬೇರ್ಪಟ್ಟಾಗ ತಾನು ಈಗ ಯಾವ ಲೋಕಕ್ಕೆ ಸೇರಿದೆ ಎಂದು ತಕ್ಷಣವೇ ಅರಿವಾಗೋದಿಲ್ಲ. ಅದು ವರ್ಷಗಳ ಕಾಲ ಯಾವ ಮನೆ, ಯಾವ ಜನರು, ಯಾವ ಭಾವನೆಗಳೊಂದಿಗೆ ಸಂಬಂಧ ಹೊಂದಿದೆಯೋ ಅವುಗಳ ಕಡೆಗೆ ಅದರ ಮೊದಲ ಆಕರ್ಷಣೆ ಇರುತ್ತದೆ. 24 ಗಂಟೆಗಳ ಸಮಯವು ಆತ್ಮಕ್ಕೆ ಪರಿವರ್ತನೆಯ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಅದು ತನ್ನ ಜೀವನವನ್ನು ಹಿಂದಿರುಗಿ ನೋಡುತ್ತದೆ, ತನ್ನ ಸಂಬಂಧಗಳನ್ನು ಕೊನೆಯ ಬಾರಿಗೆ ಅನುಭವಿಸುತ್ತದೆ. ಆದ್ರಿಂದ ಅದು ಮನೆಗೆ ಹಿಂದಿರುಗುತ್ತದೆ, ಮೋಹದಿಂದ, ಪ್ರೇಮದಿಂದ, ಅಭ್ಯಾಸದಿಂದ. ನಾರದರು ಹೇಳಿದ್ರು, ಹಾಗಾದ್ರೆ ಆತ್ಮವು ತನ್ನ ಕುಟುಂಬವನ್ನು ನೋಡಬಹುದೇ? ಕೃಷ್ಣ ಹೇಳಿದ್ರು, ಹೌದು ನಾರದ, ಆತ್ಮವು ನೋಡಬಹುದು, ಕೇಳಬಹುದು, ಅನುಭವಿಸಬಹುದು, ಆದರೆ ಮಾತನಾಡಲು ಸಾಧ್ಯವಿಲ್ಲ, ಸ್ಪರ್ಶಿಸಲು ಸಾಧ್ಯವಿಲ್ಲ. ಇದೇ ಅದರ ದೊಡ್ಡ ನೋವು. ತಾನು ಯಾರಿಗಾಗಿ ಜೀವನವನ್ನ ಕಳೆದಿದ್ನೋ ಅವರು ಈಗ ಹೇಗೆ ಬದುಕಿದ್ದಾರೆ ಎಂದು ಅದು ನೋಡುತ್ತದೆ. ನಾರದರು ಹೇಳಿದ್ರು, ಪ್ರಭು, ಮರಣದ ನಂತರ ಆತ್ಮವು ತನ್ನ ಕುಟುಂಬದಿಂದ ಏನನ್ನು ಬಯಸುತ್ತದೆ? ಕೃಷ್ಣ ಹೇಳಿದ್ರು, ನಾರದ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆತ್ಮವು ಹಣವನ್ನು ಬಯಸೋದಿಲ್ಲ, ಆತ್ಮವು ಆಹಾರವನ್ನು ಕೂಡ ಬಯಸೋದಿಲ್ಲ, ಆತ್ಮವು ಕಣ್ಣೀರಿನಿಂದಲೂ ಹಸಿದಿರೋದಿಲ್ಲ. ಅದು ಕೇವಲ 3 ವಿಷಯಗಳನ್ನು ಬಯಸುತ್ತದೆ. ಮೊದಲನೆಯದು ಸ್ವೀಕೃತಿ, ಅದರ ನಿರ್ಗಮವನ್ನು ಸ್ವೀಕರಿಸಬೇಕು. ಎರಡನೆಯದು ಕೃತಜ್ಞತೆ, ಅದರ ಜೀವನ ವ್ಯರ್ಥವಾಗಿಲ್ಲ. ಮೂರನೆಯದು ವಿದಾಯ, ಅದನ್ನು ಪ್ರೀತಿಯಿಂದ ಮುಂದೆ ಸಾಗಲು ಬಿಡಬೇಕು. ನಾರದರು ಹೇಳಿದ್ರು, ಹಾಗಾದರೆ ಹೆಚ್ಚು ಅಳೋದ್ರಿಂದ ಆತ್ಮಕ್ಕೆ ಕಷ್ಟವಾಗುತ್ತದೆಯೇ? ಕೃಷ್ಣ ಗಂಭೀರ ಸ್ವರದಲ್ಲಿ ಹೇಳಿದ್ರು, ನಾರದ, ಅಳುವುದು ಸ್ವತಃ ದೋಷವಲ್ಲ, ಆದರೆ ಅತಿಯಾದ ವಿಲಾಪವು ಆತ್ಮವನ್ನು ಬಂಧಿಸುತ್ತದೆ. ಕುಟುಂಬವು ಪದೇ ಪದೇ ನಾವು ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ, ನಾವು ಮುರಿದು ಹೋಗಿದ್ದೇವೆ, ನಮ್ಮ ಎಲ್ಲವೂ ಹೋಯಿತು ಎಂದು ಹೇಳಿದಾಗ ಆತ್ಮವು ನನ್ನಿಂದಾಗಿ ಇವರು ದುಃಖಿತರಾಗಿದ್ದಾರೆಂದು ಯೋಚಿಸುತ್ತದೆ ಮತ್ತು ಇದೇ ವಿಚಾರವು ಅದನ್ನು ಮುಂದೆ ಸಾಗಲು ತಡೆಯುತ್ತದೆ. ಅತಿಯಾಗಿ ಅಳೋದು ಆತ್ಮವನ್ನು ಇದೇ ಲೋಕದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ನಾರದರು ಹೇಳಿದ್ರು, ಪ್ರಭು, ಹಾಗಾದ್ರೆ ಆತ್ಮದ ಸುಖಕರ ವಿದಾಯಕ್ಕಾಗಿ ಕುಟುಂಬವು ಏನು ಮಾಡಬೇಕು? ಕೃಷ್ಣ ಹೇಳಿದ್ರು, ಆತ್ಮದ ವಿದಾಯವು ಕರ್ಮಕಾಂಡಕ್ಕಿಂತ ಹೆಚ್ಚಾಗಿ ಭಾವದಿಂದ ಆಗುತ್ತದೆ. ಕೆಲವು ಸರಳ ನಿಯಮಗಳಿವೆ. ಶಾಂತವಾಗಿರೋದು, ವಿಲಾಪವನ ಪ್ರಾರ್ಥನೆಯಾಗಿ ಬದಲಾಯಿಸುವುದು, ಮೃತ ಆತ್ಮಕ್ಕಾಗಿ ಕೃತಜ್ಞತೆಯ ಮಾತುಗಳನ್ನು ಹೇಳೋದು, ನಾವು ನಿಮ್ಮ ಜೀವನಕ್ಕಾಗಿ ಆಭಾರಿಗಳು ಎಂದು ಹೇಳೋದು, ಮತ್ತು ಅತ್ಯಂತ ಅವಶ್ಯಕವಾದದ್ದು ಜೀವನವನ್ನು ಮತ್ತೆ ಅಪ್ಪಿಕೊಳ್ಳೋದು. ಆತ್ಮವು ತನ್ನ ಕುಟುಂಬವು ಬದುಕುತ್ತಿದೆ, ಕರ್ತವ್ಯಗಳನ್ನು ನಿರ್ವಹಿಸುತ್ತಿದೆ ಎಂದು ನೋಡಿದಾಗ ಅದಕ್ಕೆ ಶಾಂತಿ ಸಿಗುತ್ತದೆ. ನಾರದರು ಹೇಳಿದ್ರು, ಪ್ರಭು, ಆತ್ಮವು ನಿಜವಾಗಿಯೂ ಶ್ರದ್ಧಾ ಮತ್ತು ಪಿಂಡದಾನದಿಂದ ತೃಪ್ತವಾಗುತ್ತದೆಯೇ? ಕೃಷ್ಣ ಹೇಳಿದ್ರು, ನಾರದ, ಇದು ಭ್ರಮೆ. ಆತ್ಮವು ಹಸಿದಿರುವುದಿಲ್ಲ. ಪಿಂಡದಾನವು ಆಹಾರವಲ್ಲ, ಸಂಕೇತವಾಗಿದೆ. ಇದು ಆತ್ಮಕ್ಕೆ ಅದರ ಸಂಬಂಧವು ಸ್ಥೂಲ ಪ್ರಪಂಚದಿಂದ ಕೊನೆಗೊಳ್ಳುತ್ತಿದೆ ಎಂದು ತಿಳಿಸುತ್ತದೆ. ಮಂತ್ರಗಳು ಮಾರ್ಗಗಳನ್ನು ತೆರಿತಾವೆ, ಭಾವ ಬಂಧನಗಳನ್ನು ಕತ್ತರಿಸ್ತಾವೆ. ನಾರದರು ಹೇಳಿದ್ರು, ಒಂದು ವೇಳೆ ಯಾವುದೇ ಕುಟುಂಬ ಶ್ರದ್ಧವನ್ನು ಮಾಡಲು ಸಾಧ್ಯವಾಗದಿದ್ದರೆ ಆತ್ಮವು ಅಲೆದಾಡುತ್ತಲೇ ಇರುತ್ತದೆಯೇ? ಶ್ರೀಕೃಷ್ಣ ಹೇಳಿದರು, ನಾರದ, ಕರ್ಮಕಾಂಡಕ್ಕಿಂತ ಭಾವವು ಹೆಚ್ಚು ಮುಖ್ಯ. ಒಂದು ವೇಳೆ ಕುಟುಂಬವು ನಿಜವಾದ ಮನಸ್ಸಿನಿಂದ ಆತ್ಮಕ್ಕೆ ವಿದಾಯ ಹೇಳಿದರೆ ವಿಧಿ ತನ್ನಷ್ಟಕ್ಕೆ ತಾನೇ ಪೂರ್ಣಗೊಳ್ಳುತ್ತದೆ. ಆದರೆ ವಿಧಿ ಇದ್ದು ಭಾವ
ಭಾವ ಇಲ್ದಿದ್ರೆ ಆತ್ಮವು ಇನ್ನು ಬಂಧಿತವಾಗಿರುತ್ತದೆ. ನಾರದರು ಹೇಳಿದ್ರು, ಪ್ರಭು, ಆತ್ಮಕ್ಕೆ ಅತಿ ಹೆಚ್ಚು ನೋವು ಯಾವುದರಿಂದ ಆಗುತ್ತದೆ? ಕೃಷ್ಣ ಹೇಳಿದ್ರು, ಅಪೂರ್ಣ ವಿದಾಯದಿಂದ ಕುಟುಂಬವು ಮರಣವನ್ನು ನಿರಾಕರಿಸಿದಾಗ, ಜೀವನವನ್ನು ನಿಲ್ಲಿಸಿದಾಗ ಮತ್ತು ಶೋಕವನ್ನೇ ಪ್ರೀತಿ ಎಂದು ಭಾವಿಸಿದಾಗ ಆತ್ಮವು ಅತಿ ಹೆಚ್ಚು ದುಃಖಿತವಾಗುತ್ತದೆ. ನಾರದರು ಹೇಳಿದ್ರು, ಮತ್ತು ಆತ್ಮಕ್ಕೆ ಅತಿ ಹೆಚ್ಚು ಶಾಂತಿ ಯಾವಾಗ ಸಿಗುತ್ತದೆ? ಶ್ರೀಕೃಷ್ಣ ನಕ್ಕರು ಮತ್ತು ಹೇಳಿದರು, ನಾವು ನಿಮ್ಮನ್ನು ಪ್ರೀತಿಸ್ತೇವೆ ಎಂದು ಯಾರಾದರೂ ಹೇಳಿದಾಗ, ಆದರೆ ನಾವು ನಿಮ್ಮನ್ನು ತಡೆಯುವುದಿಲ್ಲ ಮತ್ತು ಕೆಲವು ಕ್ಷಣಗಳು ಮೌನವಾಗಿದ್ದಾಗ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನಂತರ ಕೃಷ್ಣ ಹೇಳಿದರು, ನಾರದ, ಸಾವು ಅಂತ್ಯವಲ್ಲ, ಆದರೆ ಮೋಹಕ್ಕೆ ಅಂತ್ಯವಿಲ್ಲದಿದ್ದರೆ ಪ್ರಯಾಣ ನಿಲ್ಲುತ್ತದೆ. ಆದ್ದರಿಂದ ಹೋದವರನ್ನು ಪ್ರೀತಿಯಿಂದ ಹೋಗಲು ಬಿಡಿ ಮತ್ತು ಜೀವಂತವಾಗಿರುವವರನ್ನು ಬದುಕಲು ಬಿಡಿ. ಸ್ನೇಹಿತರೆ, ಈ ಕತೆ ನಿಮ್ಮ ಹೃದಯವನ್ನು ತಲುಪಿದರೆ ದಯವಿಟ್ಟು ಲೈಕ್ ಮಾಡಿ. ಶಾಂತಿಯನ್ನು ಹುಡುಕುತ್ತಿರುವವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಇಂತಹ ಕತೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.